Then the child, he will fall sick. He'll come to home. The next day, the three guys, they are meeting at the same place. But due to the biting of mosquito, he is getting cough, he is suffering from the fever, everything. So next day, the same thing, diseases is caused to their two friends. And the next day, the boy, he'll come to the hospital. The doctor is testing. The same thing repeated to the girls also. The doctor is testing to the patients. So due to the biting of mosquitoes, they are falling sick and the two guys fell down. And next their friends will go to there to play in the same place, and they saw that those two friends was falling down. So due to they didn't went to the hospital, so they fall sick. And next day, drink hot water. Keep our surrounding clean. Cover your mouth and coughing. Stay in that at evening. Wear full soup. Thank you. ಇತ್ತೀಚೆಗೆ ನಮ್ಮ ಸಿರುಗುಪ್ಪದಲ್ಲಿ ಡೆಂಗ್ಯೂವಿಂದ ಫೀವರು ಬಹಳಷ್ಟು ಸೀರಿಯಸ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. ಬಿಕಾಸ್ ಆಫ್ ಸುತ್ತಮುತ್ತ ಕ್ಲೀನ್ ಇಲ್ಲದೆ ಇರತಕ್ಕಂಥದ್ದು, ನಮ್ಮ ಸೇವಿಸುವಂಥ ಆಹಾರ ಮತ್ತು ನಾವು ಕರೆಕ್ಟಾಗಿ ಹ್ಯಾಂಡ್ ವಾಶ್ ಮಾಡದೇ ಇರತಕ್ಕಂಥದ್ದು, ಇವೆಲ್ಲ ಮೂಲ ಕಾರಣ ಆಗಿದ್ದಾವೆ. ಈ ರೋಗವನ್ನು ಹೋಗಲಾಡಿಸೋದಕ್ಕೆ ನಾವು ಮೊದಲು ಸೊಳ್ಳೆಗಳನ್ನು ಬರದೇ ರೀತಿಯಲ್ಲಿ ನೋಡ್ಕೋಬೇಕು. ಹೌದಾ? ಒಂದು ಸೊಳ್ಳೆ ಕಚ್ಚಿದ ನಂತರ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಒಬ್ಬರಿಂದ ಒಬ್ಬರಿಗೆ. ಸೊ ಆ ರೀತಿ ಆಗದೇ ಇದ್ದಂಗೆ ನಾವೆಲ್ಲರೂ ಕೂಡ ನಮ್ಮ ಸುತ್ತಮುತ್ತ ಏರಿಯಾವನ್ನು ಸೊಳ್ಳೆಗಳ ಹರಡದೇ ರೀತಿಯಲ್ಲಿ ನಾವು ಏನು ಮಲಗುತ್ತೀವಲ್ವಾ, ಮಲಗುವಂಥ ಸಂದರ್ಭದಲ್ಲಿ ನಾವು ಸೊಳ್ಳೆ ಪದರವನ್ನು ಕಟ್ಕೊಂಡು ಮಲಗಬೇಕು. ಮತ್ತು ಸೊಳ್ಳೆ ಸುಳಿದಾಡೋ ರೀತಿಯಲ್ಲಿ ನಮ್ಮ ಒಂದು ವಾತಾವರಣ ಇರಬೇಕಾಗುತ್ತೆ. ಸೊ ಆ ರೀತಿಯಲ್ಲಿ ನೀವೆಲ್ಲರೂ ನೋಡ್ಕೊರಿ. ಇದು ಮತ್ತೆ ಇನ್ನ ಒಂದು ಏನಪ್ಪ ಅಂತಂದ್ರೆ, ಈ ರೋಗ ನಿಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗಬೇಕಂದ್ರೆ ಪ್ರತಿನಿತ್ಯ ನೀವು ವಾಕಿಂಗ್ ಮಾಡಬೇಕು ಮತ್ತು ಯೋಗ ಕೂಡ ಮಾಡಬೇಕಾಗುತ್ತೆ. ಮನೆಯಲ್ಲಿ ಸ್ವಲ್ಪ ದಿನನಿತ್ಯ ಒಂದು 5 ರಿಂದ 10 ನಿಮಿಷ ಯೋಗ ಅಭ್ಯಾಸ ಮಾಡ್ರಿ. ಅದು ನಿಮಗೆ ಒಂದು ಸ್ಟಾಮಿನಾವನ್ನು ತಂದುಕೊಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ನೀವು ಸೊಳ್ಳೆಗಳ ಬರದೇ ರೀತಿಯಲ್ಲಿ ನಿಮ್ಮ ಸುತ್ತಮುತ್ತ ವಾತಾವರಣವನ್ನು ಕಾಪಾಡಿಕೊಡ್ರಿ. ಸೊಳ್ಳೆಯಿಂದನೇ ಈಗಾಗಲೇ ಹೇಳಿದ ರೀತಿಯಲ್ಲಿ ಈಜಿಪ್ಟ್ ಎಂಬ ಹೆಣ್ಣು ಸೊಳ್ಳೆಯಿಂದ ಈ ಒಂದು ಡೆಂಗ್ಯೂ ಫೀವರ್ ಬರ್ತಾ ಇದೆ. ಸೊ ಇದನ್ನು ಬರದೇ ರೀತಿಯಲ್ಲಿ ತಡೆಗಟ್ರಿ. ಆ ರೀತಿಯಲ್ಲಿ ನೀವೆಲ್ಲರೂ ಕೂಡ ಆರೋಗ್ಯವನ್ನು ಕಾಪಾಡ್ಕೋರಿ ಅಂತ ಹೇಳ, ಈ ಮಕ್ಕಳಿಗೆ ಮತ್ತೊಮ್ಮೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ರಿ. ಯಾಕಂದ್ರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಶಿಕ್ಷಕರು ಕೂಡ ನಮ್ಮ ಸಂಸ್ಥೆಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದನ್ನ ಸ್ಕಿಪ್ ಮಾಡೋದಕ್ಕೆ ಬಹಳ ಚೆನ್ನಾಗಿ